ಸಿದ್ದರಾಮಯ್ಯ ಅವ್ರು ನಾನ್ ಸಿಎಂ ಅಂತ ಕಿತ್ತಾಡ್ತಾ ಇದ್ದಾರೆ. ಏನು ಪ್ರಯೋಜನ ಆಯಿತು? ಯಾರಾದರೂ ಮನೆಗೆ ಒಬ್ಬರೇ ಇರಬೇಕು, ಯಜಮಾನ ಇಬ್ಬರು ಇದ್ರೆ ಅದು ನಡೆಯಲ್ಲ. ಪವನ್ ಕಲ್ಯಾಣ್ ಅವರು ಇದ್ದಾರೆ, ಆ ರೀತಿ ನಮಗೆ ಸಿಎಂ ಬೇಕಿರೋದು. ನಿಮ್ಮ ಸರ್ಕಾರ ಬೇಕಾಗಿಲ್ಲ, ನೀವು ರಾಜೀನಾಮೆ ಕೊಟ್ಟು ಆರಾಮಾಗಿ ಮನೆಯಲ್ಲಿರೋದು ಬೆಸ್ಟ್. ನೀವು ಕೃಷ್ಣಾ ನದಿ ನೀರು ಚಿಕ್ಕಬಳ್ಳಾಪುರಕ್ಕೆ ತರಬೇಕು. ಸುಮ್ಮನೆ ಅವೆಲ್ಲ ಮಾತುಗಳಷ್ಟೇ ಸರ್. ದಲಿತರ ಪರ ಅನ್ನೋದು ಅವೆಲ್ಲ ಮಾತುಗಳು. ಏನಕ್ಕೆ ಏನು ಕೆಲಸ ಆಗೈತೆ ಇಲ್ಲಿ? ಅವ್ರು ರಾಜಕೀಯವಾಗಿ ಅಲ್ಲಿ ಡಿ ಕೆ ಶಿವಕುಮಾರ್ ನಾನ್ ಸಿ ಎಂ ಅಂತ, ಸಿದ್ದರಾಮಯ್ಯ ಅವ್ರು ನಾನ್ ಸಿ ಎಂ ಅಂತ ಕಿತ್ತಾಡ್ತಾ ಇದ್ದಾರೆ. ಏನು ಪ್ರಯೋಜನ ಆಯಿತು? ಏನು ಪ್ರಯೋಜನ ಇಲ್ಲ. ಒಬ್ಬರು ಯಾರಾದರೂ ಸಿ ಎಂ ಅಂತ ಕುತ್ಕೊಂಡು ಯಾರಾದರೂ ಮನೆಗೆ ಒಬ್ಬರೇ ಇರಬೇಕು, ಯಜಮಾನ ಇಬ್ಬರು ಇದ್ದರೆ ಅದು ನಡೆಯಲ್ಲ. ಆ ರೀತಿ ಇದ್ದರೆ ಮಾತ್ರ ಇಲ್ಲಿ ಕರ್ನಾಟಕನ ಒಂದು ರೀತಿ ಕಟ್ಟೋದಕ್ಕಾಗುತ್ತೆ. ಅದೇ ರೀತಿ ಗೌರ್ಮೆಂಟ್ ಬಂದ ಮೇಲೆ ಮೊನ್ನೆ ಏನು ಗೂಗಲ್ ಕಂಪ್ನಿ ಬಂದಿತ್ತು, ನಮ್ಮ ಪಕ್ಕ ರಾಜ್ಯಕ್ಕೆ ತಲುಪಿಸಿದ್ದಾರೆ. ಅದರಿಂದ ಅದೇ ಬೆಂಗಳೂರಲ್ಲಿ ಇದ್ದಿದ್ದರೆ 2,000-3,000 ಜನಕ್ಕೆ ಖಂಡಿತವಾಗಿಯೂ ಉದ್ಯೋಗಗಳು ಸಿಗೋದು. ಇವಾಗ ನಮ್ಮ ಹುಡುಗರು ಪಾಪ ನೋಡಿ, ಇಲ್ಲೇ ಅನೇಕ ಹುಡುಗರು ಮೂಟೆ ಹೊರ್ತಾ ಕಷ್ಟದಿಂದ ತುಂಬ ಜೀವನ ಸಾಗಿಸ್ತಾ ಇದ್ದಾರೆ. ಅದಕ್ಕೆ ಹೇಳ್ತಿದ್ದೀನಿ, ಆದಷ್ಟು ಕಾಂಗ್ರೆಸ್ ಗೌರ್ಮೆಂಟ್ಗೆ ನಾನು ಈ ಮೂಲಕ ತಿಳಿಪಡಿಸ್ತೀನಿ, ನೀವು ಮೊದಲು ಯುವಕರ ಪರ ಕೈಗೊಳ್ಳಬೇಕು. ಯುವಕರು ಕೆಟ್ಟ ದಾರಿಗಳೆಲ್ಲ ಹಿಡಿತಾ ಇದ್ದಾರೆ, ನೀವು ಆ ದಾರಿಗಳೆಲ್ಲ ಹಿಡಿದಿರ ಇರಬೇಕು ಅಂತಂದರೆ ನಮ್ಮ ಯುವಕರು ನೀವು ಒಳ್ಳೆ ಕೆಲಸ ಕಾರ್ಯಗಳು, ಅದೇ ರೀತಿಯಾಗಿ ನಮಗೆ ಬೇಕಾಗಿರೋ ಕಂಪ್ನಿಗಳನ್ನು ಇಲ್ಲಿಗೆ ಜಾರಿ ಮಾಡಬೇಕು, ಇಲ್ಲಿ ತಂದು ಇಲ್ಲಿ ಅಭಿವೃದ್ಧಿ ಮಾಡಬೇಕು ಕರ್ನಾಟಕವನ್ನು ಅಂತ ತಿಳಿಪಡಿಸ್ತೀನಿ. ಏನು ನಮಗೆ ಇವಾಗ ಪಕ್ಕದ ರಾಜ್ಯದಲ್ಲಿ ಪವನ್ ಕಲ್ಯಾಣ್ ಅವರು ಇದ್ದಾರೆ, ಆ ರೀತಿ ನಮಗೆ ಸಿ ಎಂ ಬೇಕಿರೋದು. ಅವರು ಇವಾಗ ರಸ್ತೆ ಬೇಕು ಅಂದರೆ ಇಮಿಡಿಯೇಟಾಗಿ ಇವಾಗೇ ಬೇಕಾದಂಥ ಅನುದಾನಗಳು ತಂದು ಮಾಡ್ತಾ ಇದ್ದಾರೆ. ಆ ರೀತಿ ಸಿ ಎಂ ಬೇಕು ನಮಗೆ. ಆ ರೀತಿ ಸಿ ಎಂ ಅಂದರೆ ಬಿ ಜೆ ಪಿಯಿಂದ ಬರೋದಕ್ಕೆ ಸಾಧ್ಯ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲ, ಈಗ ಭರವಸಾಗಲಿ ಅಥವಾ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಮಸ್ಯೆಗಳಾಗಲಿ ಎಲ್ಲ ವಿಚಾರಗಳ ಬಗ್ಗೆ ಸರ್ಕಾರಕ್ಕೆ ಮತ್ತು ನಿಮ್ಮ ಶಾಸಕ ಎಸ್ಪೆಷಲಿ ಪ್ರದೀಪ್ ಈಶ್ವರ್ ಏನು ಮನವಿ ಮಾಡ್ತಾರೆ, ಏನು ಕೇಳ್ತಾರೆ? ನಾನು ಅವ್ರಿಗೆ ಹೇಳೋ ಅಷ್ಟು ದೊಡ್ಡವನಾಗಿಲ್ಲ. ಮನವಿ ಏನು ಅಂತಂದರೆ, ನಮ್ಮ ಯುವಕರಿಗೆ ಕೆಲಸ ಕಾರ್ಯಗಳು ಬೇಕು, ಒಳ್ಳೆ ಕಂಪ್ನಿಗಳು ತಂದು ಇಲ್ಲಿ ಉಪಯೋಗ ಆಗೋ ರೀತಿ ಮಾಡಬೇಕು. ನೀವು ಏನೋ ಗ್ಯಾರಂಟಿಗಳಿಗೋಸ್ಕರ ನೀವು ಪಕ್ಕಕ್ಕೆ ಮಾರ್ಕೊಂಡು ಹಂಗಿದ್ರೆ ನಿಮ್ಮ ಸರ್ಕಾರ ಬೇಕಾಗಿಲ್ಲ, ನೀವು ರಾಜೀನಾಮೆ ಕೊಟ್ಟು ಆರಾಮಾಗಿ ಮನೆಯಲ್ಲಿರೋದು ಬೆಸ್ಟು. ನಿಮಗೆ ಬೇಕಾಗಿಲ್ಲ ಇವೆಲ್ಲನೂ. ನೀವು ಶಾಸಕರಾಗಿದ್ದೀರಿ, ಸಿ ಎಮ್ಗಳಾಗಿದ್ದೀರಿ, ಸಚಿವ ಸ್ಥಾನಗಳಿಗೆ ಒದ್ದಾಟ ಮಾಡ್ತಾಯಿದ್ದೀರಿ, ಇವೆಲ್ಲ ಬೇಕಾಗಿಲ್ಲ. ನೀವು ಶಾಸಕರಾಗಿಯೇ ನಮಗೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡಿ. ಏನು ಅವತ್ತಿನ ನಿಂತಿರೋ ಮನೆಗಳು ಹಂಗೆ ಇದ್ದಾವೆ, ಅವಾಗಿಂದ ಹೆಂಗಿತ್ತು ಚಿಕ್ಕಬಳ್ಳಾಪುರ ಹಂಗೆ ಐತೆ, ಏನು ಚೇಂಜ್ ಮಾಡೋಕ್ಕಾಗಿಲ್ಲ. ಈಗಿರೋ ಶಾಸಕರ ಕೈಯಲ್ಲಿ ಚಿಕ್ಕಬಳ್ಳಾಪುರ ಹೆಂಗೈತೋ ಹಂಗೆ ಐತೆ. ಸುಮ್ಮನೆ ಮನೆಗಳ ಹತ್ರ ಹೋಗಿ ಅಮ್ಮ ನೇನುಣ್ಣಾನೋ ಅಕ್ಕ ನೇನುಣ್ಣಾನೋ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಯಾವುದು ಕೆಲಸಗಳಾಗಿಲ್ಲ. ನಮ್ಮ ದಲಿತರೇ ಕಣ್ಣಲ್ಲಿ ನೀರು ಹಾಕ್ಕೊಂಡು ನನ್ನ ಹತ್ರ ಬಂದು ಕೇಳಿದ್ದಾರೆ, ನಿಮ್ಮ ಅಣ್ಣ ಹತ್ರ ಕರ್ಕೊಂಡೋಗು, ಸಂದೀಪ್ ಅಣ್ಣ ಹತ್ರ ಅಂತ ಕರ್ಕೊಂಡೋಗಿ ಆ ದಲಿತರ ಕುಟುಂಬಗಳಿಗೆ ಸಹಾಯ ಮಾಡಿಸ್ತಾ ಇದ್ದೀನಿ, ಮಾಡ್ತೀನಿ ಕೂಡ. ಮುಂದಿನ ದಿನಗಳಲ್ಲಿ ನಮ್ಮ ಸಂದೀಪ್ ಅಣ್ಣ ಅವರು ಒಂದು ಕೆಲಸ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಏನಂತಂದರೆ ಕೃಷ್ಣಾ ನದಿ ನೀರು ಚಿಕ್ಕಬಳ್ಳಾಪುರಕ್ಕೆ ತರಬೇಕು. ಈ ಮೂಲಕ ನಮ್ಮ ಸಂದೀಪ್ ಅಣ್ಣ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಖಂಡಿತವಾಗಿಯೂ ಸಂದೀಪ್ ಅಣ್ಣ ಪರ ನಿಲ್ತೀನಿ. ಸಂದೀಪ್ ಅಣ್ಣ ಅವ್ರಿಗೆ ಓಟ್ ಹಾಕಿ ನೆಕ್ಸ್ಟ್ ಗೆಲ್ಸ್ಕೊ ಬರ್ತೀವಿ. ಬಿ ಜೆ ಪಿಯಲ್ಲಿ ಸೀಟ್ ಮಾತ್ರ ಸಂದೀಪ್ ಅಣ್ಣ ಅವ್ರು ಕೊಡಬೇಕಂತ ಈ ಏನು ಬಿ ಜೆ ಪಿ ಹೈಕಮಾಂಡ್ಗೆ ನಾನು ಮನವಿ ಮಾಡ್ಕೊತೀನಿ. ಅಲ್ಲ, ಈಗ ಪ್ರದೀಪ್ ಈಶ್ವರ್ ಅವರು ಮಂತ್ರಿ ಆದ ನಂತರ ಮತ್ತೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡ್ತಾರೆ. ಮಂತ್ರಿ ಆದರೂ ಆಗಲ್ಲ, ಸಿ ಎಮ್ ಆದರೂ ಆಗಲ್ಲ. ಈ ಕಾಂಗ್ರೆಸ್ ಗೌರ್ಮೆಂಟ್ ಕೈಯಲ್ಲಿ ಏನೂ ಆಗಲ್ಲ. ಏನೋ ಲಾಸ್ಟ್ ಟೈಮ್ 10 ವರ್ಷಗಳು ಅಧಿಕಾರದಲ್ಲಿದ್ದರು, ಅವಾಗೆ ಆಗಿಲ್ಲ. ಇವಾಗ ಇನ್ನೇನು ಮಾಡ್ತಾರೆ ಇವ್ರು ಬಂದು? ಪ್ರದೀಪ್ ಈಶ್ವರ್ ಇದ್ದಾರೆ, ಬಂದು ಭರವಸೆ ಏನೂ ಆಗಲ್ಲ ಸರ್. ಜನರಿಗೆ ಒಂದು ನಂಬಿಕೆ ಅವರು ಮಾಡ್ತಿದ್ದಾರೆ. ಇವಾಗ ರಾಜ್ಯದ ಜನತೆಗೆ ಸುಮ್ಮನೆ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ ಆಗೋಗಿದ್ದಾರೆ. ಬಿಗ್ ಬಾಸುಗಳಲ್ಲಿ ಮಾತಾಡ್ಕೋಬೇಕಷ್ಟೇ ಅವರು. ಇವೆಲ್ಲ ಹೋಗಿ ಈ ಡೈಲಾಗುಗಳೆಲ್ಲ ಹೋಗಿ ಏನೋ ಮೊನ್ನೆ ನಮ್ಮ ಚಿರಂಜೀವಿ ಸಾಹೇಬರು ಮೂವಿಗೆ ಅಂತ ಕರೆದಿದ್ದಾರೆ. ಆ ಮೂವಿಯಲ್ಲಿ ಹೋಗಿ ಮಾಡ್ಕೊಳ್ಳಿ ಏನು ಬೇಕೋ ಅವೆಲ್ಲನೂ. ಇಲ್ಲಿ ಡೈಲಾಗುಗಳು ಹೊಡೆಯೋ ಬದಲು ಅಲ್ಲಿ ಹೊಡೆದ್ರೆ ಅವರಾದರೂ ಸ್ವಲ್ಪ ದುಡ್ಡಾದರೂ ಕೊಡ್ತಾರೆ, ಅಲ್ಲಿ ಮಾಡಿಕೊಳ್ಳಿ. ಇಲ್ಲಿ ಚಿಕ್ಕಬಳ್ಳಾಪುರ ಜನತೆಗೆ ಗೂಬೆ ಕೊಡಿಸೋ ಕೆಲಸ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಟೈಮು ಏನಕ್ಕೆ ಯಾವುದೇ ಕಾರಣಕ್ಕೂ ಬರೋಲ್ಲ ಸರ್ ಈ ಕಾಂಗ್ರೆಸ್ ಗೌರ್ಮೆಂಟ್. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಗೌರ್ಮೆಂಟು ಅಭಿವೃದ್ಧಿ ಮಾಡೋಕ್ಕೆ
ಸೀಮಿತ ಅಲ್ಲ. ಈಗಿರೋ ಗೋರ್ಮೆಂಟ್ ಪ್ರೆಸೆಂಟು ಗ್ಯಾರಂಟಿಗಳ ಮೂಲಕ ಜನರನ್ನ ಗೂಬೆಗಳು ಕೂರಿಸಿದ್ರು. ಜನಗಳು ಇವಾಗ ಎಚ್ಚೆತ್ಕೊಂಡಿದ್ದಾರೆ. ನೆಕ್ಸ್ಟು ಚಿಕ್ಕಬಳ್ಳಾಪುರ ಜನತೆನೇ ಬುದ್ಧಿ ಹೇಳುತ್ತೆ. ನೋಡ್ತಾ ಇರಿ. ನಾನು ಹೇಳಿರೋದು ನೆಕ್ಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ನಾನೇ ಕೂಗ್ತೀನಿ. ಆವಾಗ ನೋಡಿ ನಮ್ಮ ಸಂದೀಪಣ್ಣ ಅವ್ರನ್ನ MLA ಆಗಿ ನೋಡಿಬಿಟ್ಟು ನಾವು ಹೇಳ್ತೀವಿ. ಇದೇ ರೀತಿ ಪ್ರೆಸ್ ಮೀಟಿಗೆ ಕರೀತೀನಿ ಎಲ್ಲರನ್ನೂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.